ಏನಿದು ಊಟ ಏನೇನಿದು? ಅನ್ನ ಸಾರು ಮೊಟ್ಟೆ. ನನ್ಗ ಇಲ್ಲ ನಮ್ ತಾತಂಗೆ. ನಾವು ದುಡಿಯೋದೇ ಇದೇ ರೊಕ್ಕ, ನೀವು ದುಡಿಯೋದೇ ಇದೇ ರೊಕ್ಕ, ಅಂಬಾನಿ ದುಡಿಯೋದು ಇದೇ ರೊಕ್ಕ. ಆದ್ರೆ ಅವನಿಗೆ ನಮಗೆ ವ್ಯತ್ಯಾಸ ಏನ್ ಬೇಕಾ? ಅವನು ದುಡಿಸ್ತಾನ, ನಾವು ದುಡಿತೀವಿ. ಯಾವನು ದುಡಿಯೋದಕ್ಕಿಂತ ದುಡ್ಸೋದ್ ಕಲೀರಿ, ಅವಾಗ ಉದ್ಧಾರ ಆಗ್ತೀರಿ. ಹಲೋ ಫ್ರೆಂಡ್, ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಮೊಲೆ 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 ಎಂದು ಏಕೆ ಹೆಚ್ಚಿಸುವಿರಯ್ಯ? ಅದು ಮೊಲೆ ಅಲ್ಲಯ್ಯ, ಮಾಂಸದ ಮುದ್ದೆ. ಅದು ಯಾರು ಹೇಳ್ಯವ್ರಿ ಅಂತ ಕಮೆಂಟ್ ಹಾಕಿ. ವಾರ್ತೆಗಳಿಗೆ ಸ್ವಾಗತ. ಥಂಡಿ ಹೆಚ್ಚಾಗಿರುವುದರಿಂದ ಸರ್ಕಾರ ಹೊಸ ನಿಯಮ ಜಾರಿಗೆ ತಂದಿದೆ. ಇನ್ನು ಮುಂದೆ ಯಾವುದೇ ಹೆಣ್ಣು ಗಂಡನನ್ನು ಬಿಟ್ಟು ತವರು ಮನೆಗೆ ಹೋಗುವಂತಿಲ್ಲ. ಹಾಗೇನಾದರೂ ಹೋಗಲು ಬಯಸಿದರೆ ಚಳಿಗಾಲದ ನಂತರ ಬೇಸಿಗೆಯಲ್ಲಿ ಹೋಗಲು ಸರ್ಕಾರ ಆದೇಶಿಸಿದೆ. ಆಯ್ತು, ಆಮೇಲೆ ಬಂದಿ ಫಿಲಂ ನೋಡಿ ಡೆವಿಲ್ಗೆ, ಬಂದಿ ಫಿಲಂ ನೋಡಿ ಡೆವಿಲ್ಗೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಆದ್ರೂ ನಮ್ ಬಾಸು ಏನು ಅವ್ರ ಕಟ್ಟಿದಿಂದ ಒಳಗಿದ್ದಾರೆ. ಚಿನ್ನ ಗ್ರಹಣ ಯಾವತ್ತಿದ್ರು ಗ್ರಹಣನೇ. ಅಯ್ಯೋ ಈಚೆ ಕಡೆ ಬರ್ತಿದೆ, ತಡ್ಕೋ. ಅಯ್ಯೋ ಸಮಾಜ ಓದಿ ಏನ್ ಪ್ರಯೋಜನ? ಸಮಾಜದಲ್ಲಿ ಬೆಲೆನೇ ಇಲ್ಲ. ಹೆಂಗ್ ನೋಡಿದ್ರು ಪಾಪ ಹುಡುಗರ್ಗೆ ಅನ್ಯಾಯ. ಹುಡುಗಿರ್ ಅಂಕಲ್ ಲವ್ ಮಾಡಿದ್ರೆ ಜೊತೆ ಜೊತೆಯಲ್ಲಿ ಹಿಟ್ಲರ್ ಕಲ್ಯಾಣ ಅಂತ ಆಗಿ ಟಿವಿಲ್ ಬರುತ್ತೆ. ಅದೇ ಹುಡುಗ ಆಂಟಿದಿರ್ನ ಲವ್ ಮಾಡಿದ್ರೆ ಶಾಂತಪ್ಪ ಪಾಪಮಲ್ ಬರುತ್ತೆ. ಜೈ ಡಿ ಬಾಸ್ ಇದ್ರೆ ನೆಮ್ಮದಿ ಆಗಿರ್ಬೇಕು. ನಾನು ಚತುರ್ದಶಕ ಭುವನ ಭಯಂಕರನಾದ ಲಂಕೇಶ್ವರ ರಾವಣ. ನಾನು ಎಲ್ಲ ಬ್ರಹ್ಮಾಂಡಗಳನ್ನ ತಂಡ ಅಲ್ಲ. ಸ್ಪೆಷಲಿ ಇನ್ನೊಂದು ಮಾತು ಹೇಳ್ಬೇಕು, ನಾವು ನಾರ್ಮಲ್ ಆಗಿ ಚಾಮುಂಡೇಶ್ವರಿನ ನೋಡಕ್ಕೆ ಮೈಸೂರು ಬೆಟ್ಟಕ್ಕೆ ಹೋಗ್ತಾ ಇದ್ವಿ. ಸೊ ಇವತ್ತು ನಮ್ಮ ಅಭಿಮಾನಿಗಳು ಎಲ್ಲರ ಕಡೆಯಿಂದ ಒಂದು ಮಾತು ಹೇಳ್ತೀನಿ. ಬೆಂಗಳೂರಲ್ಲಿ ಒಬ್ರು ಚಾಮುಂಡೇಶ್ವರಿ ಇದ್ದಾರೆ, ಆರ್ ನಗರದಲ್ಲಿ ದರ್ಶನ್ ಸರ್ ಮನೇಲಿ ಇದ್ದಾರೆ, ವಿಜಯಲಕ್ಷ್ಮಿ ಅತ್ಕೆ ಅವರು. ಅವ್ರನ್ನ ನಾವು ಯಾವಾಗ್ಲೂ ಪೂಜೆ ಮಾಡ್ತೀವಿ. ಅದಕ್ಕೆ ಈ ಮೂಲಕ ನಾವು ಒಂದೇ ಹೇಳೋದು. ನನ್ನ ಹೆಸರು ಪ್ರಿಯಾ ಅಂತ. ನೀವು ಜೊತೆ ಮನ್ಸಾರ ಒಪ್ಪಿನೇ ಹೋಗ್ತಾ ಇರೋದು, ಯಾವುದೇ ರೀತಿ ಬಲವಂತ ಇಲ್ಲ. ಅದೇ ಮನೆಯವ್ರದ್ದು, ನಮ್ಮ ಮನೆಯವರು ಇವ್ರ ಮನೆಯವ್ರಿಗೆ ಯಾವುದೇ ರೀತಿ ತೊಂದರೆ ಕೊಡಬಾರ್ದು ಅಂತ ಈ ವಿಡಿಯೋ ಮುಖಾಂತರ ಕೇಳ್ಕೊಳ್ತೀನಿ. ಅದೇ ಬೇಬಿ 18 ವರ್ಷ. ನನಗೆ 18 ಆಗಿದೆ. ನಾನು ಮೈನರ್ ಅಲ್ಲ, ಮೇಜರ್. ಹಾಗಾಗಿ ಇವ್ರ ಜೊತೆ ನಾನು ಹೋಗ್ತಾ ಇದ್ದೀನಿ. ಇರು ಹಿಂಗೆ ಹೋಗೋದಿಕ್ಕೆ ಹೆಲ್ಪ್ ಮಾಡಿದ ಎಲ್ಲ ನನ್ನ ಅಣ್ಣಂದಿರು, ಪದ್ದು ಅಣ್ಣ, ಪವನ್ ಅಣ್ಣ, ಅವ್ರಿಗೆಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ನಮ್ಮ ಹುಡುಗಿ ಸತ್ಯ, ನನ್ನ ಫ್ರೆಂಡ್ಸ್ಗಳಿಲ್ಲ ಅಂದ್ರೆ ನಾನು ಪ್ರೀತಿ ಇವತ್ತು ದಕ್ಕಿಸ್ಕೊಳಕ್ ಆಗ್ತಿರ್ಲಿಲ್ಲ. ನನ್ನ ಪ್ರೀತಿಗೆ ಸಹಾಯ ಮಾಡಿದಂತ ಅವನಿಗಾಗ್ಲಿ ಪದ್ದುಗಾಗ್ಲಿ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ನೋಡಿ, ಟ್ರೈನ್ ರೆಡಿ ಇದೆ, ನಾವು ಹೋಗ್ತಾ ಇದೀವಿ. ಬಾಯ್ ಫ್ರೆಂಡ್ಸ್. ರೀ ಪ್ರಕಾಶ್, ಎಸ್ ಸರ್, ಇಲ್ಲಿಂದ ಇಲ್ಲಿವರೆಗೆ ಕಾರ್ಪುಡಿನ ಮಂದ ಹಚ್ಕೊಂಬತ್ತೀನಿ ಸರ್. ನೆಳ್ಳು ಈ ಕಡೆ, ನೆಳ್ಳು ಈ ಕಡೆ ಮಳೆ, ಈ ಕಡೆ ನೆಳ್ಳು ಈ ಕಡೆ ಮಳೆ. ನಮ್ ಡಿ ಬಾಸ್ ಬಂದ್ರೆ ಬಿಸಿಲು. ನಾನು ಬರ್ತಾ ಇದ್ದೀನಿ ಚಿನ್ನ. 2028ಕ್ಕೆ ನಮ್ಮ ಬಾಸ್ ಮುಖ್ಯಮಂತ್ರಿ ಆಗ್ಬೇಕು. ಯಾವ್ದೋ ಕಾಂಜಾ ಪಿಂಜಿ ಟೈರ್ ಅಲ್ಲ ರೀ ಇದು. ರಾಜಕಾರಣ ಮೋದಿಗೆ ನಾವು ಫ್ಯಾನ್ಸ್ ಜಾಸ್ತಿ ಇದ್ದಾರೆ ನಮ್ಮ ಬಾಸಿಗೆ. ಕರ್ನಾಟಕ ಡಿ ಬಾಸ್ ಮುಟ್ಬೇಕಾದ್ರೆ ಭಯ ಇರ್ಬೇಕು, ಪೊಲೀಸರು ಬಿಡುಗಡೆ ಆಗ್ಬೇಕು. ಹೊಡೆದ್ರೆ ಚಾನ್ಸ್, ಅದೇ ನಮ್ ಡಿ ಬಾಸ್. ನಮ್ಮಿ ಮಂದನಿಗೆ ನಟರಾಜ, ತಿರುಗಿ ಬಿದ್ರೆ ಯಮ್ಮ ರಾಜ. ಲೇ ಬೋಳಿ ಮಗನೇ, ಕತ್ತಿ ಹುಟ್ಟಿಯ ಮನುಷ್ಯ ಹುಟ್ಟಿಯ ನೀನು. ಹಿರಿಯರಿಗೆ ಗೌರವ ಕೊಡೋದು ಗೊತ್ತಲ್ಲ ನಿನಗೆ? ಹಾಯ್ ನಾಗೆ ಅಂದಿಯಲ್ಲ. ಹೇಳಿ ಬೋಸುಡಿ ಮಗನಿಗೆ, ಬಾಯ್ ಬಿಟ್ರೆ ಕೆಟ್ಟ ಮಾತಾಡ್ತಾನೆ ಈ ಬೋಳಿ ಮಗ. ಗಂಗಮ್ಮ, ಕೆಟ್ಟ ಮಾತಾಡ್ತಿರೋದು ನೀವು, ಅವನಲ್ಲ. ನಾನ ಕೆಟ್ಟ ಮಾತಾಡಿದ್ದು? ಅದ್ಯಾವ ಬೋಳಿ ಮಗ ಹಂಗಂತಾನೆ? ನಿಮಗೆ ಕೋಪನೇ ಬರೋದಿಲ್ವಾ? ಇಲ್ಲ, ನನ್ಗೆ ಕೋಪ ಎಷ್ಟು ಮಟ್ಟದವರೆಗೂ ತಡ್ಕೊಳ್ತೀನಿ. ಆದ್ರೆ ನನ್ನಷ್ಟು ಕೋಪ ನೀವ್ ಎಲ್ಲೂ ನೋಡೇ ಇರಲ್ಲ. ನಾನು ಏನೇನ್ ಕೆಲಸ ಮಾಡಿದೀನಿ ಅದು ವರ್ಲ್ಡ್ ಅಲ್ಲಿ ಇನ್ನೊಬ್ಬ ವ್ಯಕ್ತಿ ಮಾಡಕ್ ಚಾನ್ಸೇ ಇಲ್ಲ. ಅದು ನೀವು ಅದು ಆಫ್ ಆದ್ಮೇಲೆ ಹೇಳ್ತೀನಿ, ಆವಾಗ ನೀವೇ ಅದನ್ನ ಹೌದು ಕರೆಕ್ಟ್ ಅನ್ನಿ. ಬೇಕಾದ್ರೆ ಈಗ ಆಫ್ ಮಾಡಿಸಿ ಎಲ್ಲಾ ಹೇಳ್ತೀನಿ. ಅದನ್ನ ಎಲ್ಲಾರ ನೀವು ನೋಡಿದ್ರೆ ನಾನು ನಿಮ್ಗೆ ಚಾಲೆಂಜ್ ಮಾಡ್ತೀನಿ. ಇನ್ನು ಬರೇ 15 ದಿವಸ ಉಳಿದೈತಿ ಜನವರಿ ಬರಾಕ. ಹೌದಾ 12 ಮಾಡಿಬಿಡ್ತೀನಿ. ಏನ್ ಕ್ಯಾಲೆಂಡ್ರ
ಗಾಂಧಿ ತಾತನ್ ಫೋಟೋ ಇರುತ್ತೆ. ಅವರು ನಮ್ಗೆ ಫ್ರೀಡಮ್ ತಂದು ಕೊಟ್ಟಿದ್ದಾರೆ, ಅದಕ್ಕೆ. ಚಾಕ್ಲೇಟ್ ತಿನ್ನಂಗಿಲ್ಲ, ಐಸ್ ಕ್ರೀಮ್ ತಿನ್ನಂಗಿಲ್ಲ, ಕುರ್ಕುರೆ ತಿನ್ನಂಗಿಲ್ಲ, ಟಿವಿ ನೋಡಂಗಿಲ್ಲ, ಫೋನ್ ನೋಡಂಗಿಲ್ಲ. ಎಲ್ಲಿದೆ ಫ್ರೀಡಮ್? ಎಲ್ಲಿದೆ ಫ್ರೀಡಮ್? ಕೇಳಿಲ್ಲ, 1,000 ಕಿಲೋಕ್ಕ 1 ಟನ್ ಆದ್ರ 3,000 ಕಿಲೋಕ್ಕ ಎಷ್ಟು ಟನ್ ಆಗುತ್ತೆ? ಟನ್ ಟನ್ ಟನ್. ಜಿಂಕ್ ಚಿಕ್ ಚಿಕ್ಕಿ ಚಿಕ್ ಜಿಂಗಿ ಚಿಕ್ ಚಿಕ್ಕಿ ಚಿಕ್ ಜಿಂಗಿ ಚಿಕ್ ಚಿಕ್ಕಿ ಚಿಕ್ ಜಿಂಗಿ ಚಿಕ್ ಚಿಕ್ಕಿ ಚಿಕ್ ಜಿಂಗಿ ಚಿಕ್ ಚಿಕ್ಕಿ ಚಿಕ್ ಜಿಜ್ಜಿನಿಂಗ್ ಜಿಜ್ಜಿನಿಂಗ್ ಜಿಂಗ್ ಜಂಬು ಚಿಕ್ ಚುಪ್ಪು ಚಿಕ್ ಜಂಬು ಚಿಕ್ ಚುಪ್ಪು ಚಿಕ್ ಜಂಬು ಚಿಕ್ ಚುಪ್ಪು ಚಿಕ್ ಜಂಬಳಂಗ್ ನಂಬಳಂಗ್ ಜಂಬಳಂಗ್ ನಂಬಳಂಗ್ ಡುಮ್ ದುಂಬಳಂಗ್ ಟುಪ್ಪಳಂಗ್ ಡುಂಬಳಂಗ್ ಟುಪ್ಪಳಂಗ್ ಡುಂಬಳಂಗ್ ಟುಪ್ಪಳಂಗ್ 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 ಡುಮ್. ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ ಅಡ್ವಾನ್ಸ್. ಹ್ಯಾಪಿ ನ್ಯೂ ಇಯರ್. ಐ ಲವ್ ಯು ಕಿಶನ್. ನಾನು 4 ಗಂಟೆಗೆ ಬಂದಿದ್ದೆ ಅಲ್ಲೇ. ನಾನು 4 ಗಂಟೆಗೆ ಬಂದು ರಾತ್ರಿ 4 ಗಂಟೆಗೆ ಬಂದು ಮತ್ತೆ ಇದು 6 ಇದು ಬರ 12 ಗಂಟೆಗೆ ಬಂದು ಆಮೇಲೆ 4 ಗಂಟೆ ತನಕ ಕಾದು ಟಿಕೆಟ್ ಸಿಕ್ಕಿಲ್ಲ ನನಗೆ. ಆದ್ರೆ ಇವಾಗ ನೆಕ್ಸ್ಟ್ ಶೋ ಹೋಗ್ತಾ ಇದ್ದೀನಿ. ನಾನು ಫಿಲಮ್ ನೋಡಿಲ್ಲ, ಅದಕ್ಕೆ ಇವಾಗ ನೋಡ್ತಿರೋದು. ಯಾರದ ಹೊಲದಾಗ ಏನ್ ಮಾಡ ಅಂತಿರಲ್ಲಿ? ಬನ್ನಿ ಬನ್ನಿ ಜನರೇ. ಏ ಕಿಪ್ಪಿ, ನೀ ಏನ? ನಾ ಎಲ್ಲೋ ಮಂಗಳಗಳದಿಂದ ಮಂಗ್ಯ ಬಂದೈತೆ ಅಂತೇಳಿ ಮಾಡಿದ್ದೆ. ಹೌದಾ? ಎದಕ್ ಬನ್ನಿ ನಮ್ಮ ಹೊಲಕ್ಕೆ? ನಾನು ಒಬ್ಬರನ್ನ ಪರಿಚಯ ಮಾಡಿಸ್ತೀನಿ. ಇನ್ನು ಯಾರ್ಯಾರನ್ನ ಕರ್ಕೊಂಬಂದ್ ಪರಿಚಯ ಮಾಡಿಸ್ತೀವಿ ಕಿಪ್ಪಿ. ಈಗಿರೋ ಪ್ರತಿಭಾವಂತ ಪ್ರತಿಭೆಗಳ ಕಾಟನ ತಡ್ಕೊಳಕ್ ಆಗವಲ್ತ. ಹಾಳಾಗೋಗ್ಲಿ, ಕರಿಯುವ ನೋಡಿಬಿಡುನ ಯಾರದ. ಇವ್ರೇ ನಮಸ್ಕಾರ. ಓ ಇವ್ರ ವಿಜಯ ರಾಜೇಂದ್ರ ಬೌದ್ದೂರ್ನ ಆಸ್ಥಾನದಾಗೆ ಆಕಳ ಮೇಯಿಸ್ತಿದ್ದಲ್ಲ ರಾಮನಾಥ, ಅವ್ರಣ್ಣ ಕೋಮನಾಥ್ ಹೌದಿಲ್ವ? ಹೌದಿಲ್ಲ, ಅದ ಅನ್ಕೊಂಡೆ ನಾನು ಫೇಸ್ ಕಟ್ ನೋಡಿ. ನಮಸ್ತೆ ಕೋಮನಾಥ್ ಬೈ, ಏನ್ರ ಮಾತಾಡು ಬೈ. ನಾನು ಅದ ಆಸ್ಥಾನದಾಗ ಅಡ್ಗಿ ಬಟ್ಟ ಇದ್ದೆ. ಹೇಳು ಕಿಪ್ಪಿ. ಮಾತಾಡಿ, ನಿಮ್ಮ ಅಭಿಮಾನಿಗಳು. ನಮಸ್ಕಾರ ನಮಸ್ಕಾರ. ಯಾವಾಗ ಬಂದಿ? ಜಪಾನ್ಗೆ ಹೋಗಿದ್ದಲ್ಲ? ಇವತ್ತು ಬಂದಿದ್ದೇನೆ. ಮತ್ತ ನಾಗವಲ್ಲಿಗೆ ಮೀಟ್ ಆಗಿದ್ದೇನಿಲ್ಲ? ಅವ್ರು ಮೀಟ್ ಮಾಡಿದ್ದೇನೆ. ಮೀಟ್ ಮಾಡಿದ್ಯಾ ನಾಗವಲ್ಲಿ? ಮೀಟ್ ಆದ ನೀನು ಕೋಮನಾಥ್ ಊರಿಗೆ ಬಂದೆ. ಏನಪ್ಪಾ ಆಗ್ತದೀವಿ ಮುದುಕಿ ಕಿಪ್ಪಿ. ಮತ್ತ ನಾಗವಲ್ಲಿಗೆ ವಯಸ್ಸಾಗೈತಿ, ಭರತನಾಟ್ಯ ಆಡಕ ಬರಂಗಿಲ್ಲ. ಅದಕ್ಕ ನೀನು ಕೋಮನಾಥ ಸೇರಿ ಒಂದ್ ಭರತನಾಟ್ಯ ಆಡ್ರಿ ನೋಡುನ. ನಿಮ್ ಮೊದ್ಲ ಪ್ರೀತಿ ಯಾರು? ನನ್ ಮೊದ್ಲ ಪ್ರೀತಿ ಮಂಜು. ಆದ್ರೆ ಮಂಜು ನನ್ನನ್ನು ಇಷ್ಟ ಪಡೋದಿಲ್ಲ. ದಯವಿಟ್ಟು ನನ್ನನ್ನು ಪ್ರೀತಿಸು ಮಂಜು. ಬಂದ್ರ 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 ಇದು ಡಿ ಬಾಸಡ್ಡ, ಬಂದ್ರ 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 ಇದು ಡಿ ಬಾಸಡ್ಡ. ಬಾಸು ಬಂದ್ರು ಬಾಸು ನಮ್ಮ ಡಿ ಬಾಸು, ಬಾಸು ಬಂದ್ರು ಬಾಸು ಚಾಲೆಂಜಿಂಗ್ ಸ್ಟಾರ್ ಬಾಸು. ಬಾರಿಸಿ ಢಮರುಗ ನುಡಿಸಿ ಓಲಗ, ಬಾರಿಸಿ ಢಮರುಗ ನುಡಿಸಿ ಓಲಗ. ನಾಲ್ಕೆ ನಾಲ್ಕು ಕುಣಿದ ಬಿಡೋಣ. ಜೈ 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 ಚಾಮುಂಡಮ್ಮ, ಬಂದಿ ಕಾನೆಯಿಂದ ಡಿ ಬಾಸ್ನ ಹೊರತಾರಮ್ಮ. ಜೈ 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 ಚಾಮುಂಡಮ್ಮ, ಬಂದಿ ಕಾನೆಯಿಂದ ಡಿ ಬಾಸ್ನ ಹೊರತಾರಮ್ಮ. ಜೈ 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 ಕೈಲಾಸಪತಿ, ಬಂದಿ ಕಾನೆಯಿಂದ ಹೊರತನ್ನಿ ನಮ್ ಭೂಪತಿ. ಜೈ ಡಿ ಬಾಸ್. ಬಾಯ್ ಒಂದ್ ಗೇಮ್ ಆಡೋಣ. ಗೇಮ? ನಾನ್ ನಿನ್ ಜೊತೆ ಗೇಮ್ ಎಲ್ಲ ಆಡಲ್ಲಪ್ಪ, ಬರೀ ಮೋಸ ಮಾಡ್ತೀಯ ನೀನು. ಮೋಸ ಏನಿಲ್ಲ, ನಾನು ಹೇಳಿದ್ದೀನಿ ರಿಪೀಟ್ ಮಾಡು, ನಿಂಗ್ ದುಡ್ಡು. ನಿಜವಾಗ್ಲೂ ಅಷ್ಟೇನಾ? ಸರಿ ಬಾ. ಹೇಳಿ. ಸ್ಟಾರ್ಟ್. ಓಕೆ. ಬಸ್. ಬಸ್. ಕಾರ್. ಕಾರ್. ಕಾರ್ಗೆ ಎಷ್ಟು ಚಕ್ರ ಇರುತ್ತೆ? 4. ನಾನ್ ಕರೆಕ್ಟ್ ಆಗಿ ಹೇಳ್ದೆ. ಕರೆಕ್ಟ್ ಆಗಿ ಹೇಳೋದಲ್ಲ ಗೇಮ್, ನಾನು ಹೇಳೋದನ್ನ ರಿಪೀಟ್ ಮಾಡೋದ್ ಗೇಮ್. ಆಯ್ತು ಬಿಡಪ್ಪ. ಓಕೆ. ಬಸ್. ಬಸ್. ಕಾರ್. ಕಾರ್. ಕಾರ್ಗೆ ಎಷ್ಟು ಚಕ್ರ ಇರುತ್ತೆ? ಕಾರ್ಗೆ ಎಷ್ಟು ಚಕ್ರ ಇರುತ್ತೆ? ತಪ್ಪು ಹೇಳ್ದೆ. ತಪ್ಪೇನ್ ಹೇಳ್ದೆ? ನಾನ್ ಕರೆಕ್ಟ್ ಆಗಿ ಹೇಳ್ದೆ. ನಾನ್ ಕರೆಕ್ಟ್ ಆಗಿ ಹೇಳ್ದೆ. ತಪ್ಪು ಹೇಳ್ದೆ ಅನ್ನೋದನ್ನ ಹೇಳ್ಬೇಕು. ರೆಡಿನಾ? ರೆಡಿ. ನನ್ ಮೇಲೆ ನಿಮ್ಗೆ ಯಾಕೆ ಇಷ್ಟು ದ್ವೇಷ? ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ಇನ್ನ ಎಷ್ಟೈತೆ? ಎಲ್ಲೈತೆ? ಎಲ್ಲ ಕಿತ್ಕೊಂಡಲ್ಲ.
ನೆಕ್ಸ್ಟ್ ಸಲ ದುಡ್ಡಿಂದ ಕರಿ ಆಗೋಣ ಮತ್ತೆ. ಟ್ಯಾಂಕ್ ಚಿನ್ನ, ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರ್ಲಿ ಚಿನ್ನ, ನಾ ಸಾಯೋವರೆಗೂ ಬರೆಯಲ್ಲ ಚಿನ್ನ. ಥ್ಯಾಂಕ್ ಯು ಚಿನ್ನ, ಥ್ಯಾಂಕ್ ಯು.